ಕಾಳಗಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ಸ್ಥಿತಿ ಯಾರೂ ಕೂಡ ಕೇಳದಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಸಮಯಕ್ಕೆ ಸರಿಯಾಗಿ ವೈದ್ಯರು ಬರೋದಿಲ್ಲ. ಖಾಸಗಿ ಆಸ್ಪತ್ರೆ ನಡೆಸುತ್ತಿರುವ ವೈದ್ಯರು ಖಾಸಗಿ ಆಸ್ಪತ್ರೆಗಳತ್ತ ಬಡ ರೋಗಿಗಳು ಮುಖ ಮಾಡಿದ್ದಾರೆ. ಕಾಳಗಿ ಪಟ್ಟಣ ತಾಲೂಕು ಕೇಂದ್ರವಾಗಿ 7 ವರ್ಷ ಕಳೆದರೂ ಕೂಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಸೌಲಭ್ಯವಿಲ್ಲ. ಹೌದು, ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಆರೋಗ್ಯ ಕೇಂದ್ರವು ಮೇಲ್ದರ್ಜೆಗೆ ಏರದೆ ಸೂಕ್ತ ಚಿಕಿತ್ಸೆಯೂ ಸಿಗದೆ ಬಡ ರೋಗಿಗಳು ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗಳ ಮುಖ ಮಾಡುವಂತಾಗಿದೆ. ಸರ್ಕಾರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಒಳ ಹಾಗೂ ಹೊರ ರೋಗಿಗಳು ಪರದಾಡುವಂತಾಗಿದೆ. ಬೆಳಗ್ಗೆ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಬಾರದೆ ಹೊರ ರೋಗಿಗಳು ಚೀಟಿ ನೀಡುವವರಿಗಾಗಿ ವೈದ್ಯರಿಗಾಗಿ ಬೇಸರದಲ್ಲಿ, ಕೋಪದಲ್ಲಿ, ಬಡವರ ಸಿಟ್ಟು ದವಡಿಗೆ ಮೂಲ ಎಂಬಂತೆ ಏನೂ ಮಾಡಲಾಗದ ಸ್ಥಿತಿಯಲ್ಲಿ ಕುರಿ ಹಿಂಡಿನಂತೆ ಒಬ್ಬರ ಮೇಲೊಬ್ಬರು ನಿಲ್ಲುತ್ತಾ ಜಗಳವಾಡುತ್ತಾ ಗದ್ದಲ ಮಾಡುತ್ತಾ ಹೀಗೆ ಗುಂಪು ಗುಂಪಾಗಿ ರೋಗಿಗಳು ನಿಂತಿರುವುದು ನೋಡಿದರೆ ಇಲ್ಲಿ ಡಿ ಗ್ರೂಪ್ ನೌಕರರು ಇದ್ದಾರೋ ಇಲ್ಲವೋ ಎಂಬ ಅನುಮಾನವೂ ಕೂಡ ಕಾಡುತ್ತಿದೆ. ಈ ಒಂದು ಡಿ ಗ್ರೂಪ್ ನೌಕರರು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂಬುದು ಎದ್ದು ಕಾಣುತ್ತಿದೆ. 11 ಗಂಟೆಯ ನಂತರವೇ ಬರುವ ಸಿಬ್ಬಂದಿ ಹಾಗೂ ವೈದ್ಯರುಗಳು 2 ತಾಸು ಹೊರ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಮತ್ತೆ ಊಟಕ್ಕಾಗಿ ಹೋಗುತ್ತಾರೆ. ಇಲ್ಲಿ ವೈದ್ಯರೊಬ್ಬರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ತಮ್ಮ ಖಾಸಗಿ ಆಸ್ಪತ್ರೆಗೆ ಬರುವಂತೆ ತಿಳಿಸುತ್ತಾರೆ. ಸರ್ಕಾರಿ ಆಸ್ಪತ್ರೆಗೆ ತಡವಾಗಿ ಬರುವ ವೈದ್ಯರು ಸರ್ಕಾರಿ ಸಂಬಳ ಪಡೆದು ತಮ್ಮ ಖಾಸಗಿ ಆಸ್ಪತ್ರೆಗೆ ಸರಿಯಾದ ಸಮಯಕ್ಕೆ ಹಾಜರಾಗಿ ರಾತ್ರಿ 11 ಗಂಟೆವರೆಗೆ ರೋಗಿಗಳಿಗೆ ಚಿಕಿತ್ಸೆ ನೀಡಿ ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ವೈದ್ಯರ ಕೋಣೆಯಲ್ಲಿ ಮಲಗುತ್ತಾರೆ. ರಾತ್ರಿ ಚಿಕಿತ್ಸೆಗಾಗಿ ಬರುವ ರೋಗಿಗಳ ಪಾಡಂತೂ ಹೇಳ ತೀರದಂತಾಗಿದೆ. ರಾತ್ರಿ ಪಾಳಿಯ ವೈದ್ಯರುಗಳು ತಮ್ಮ ಕೋಣೆಯಲ್ಲಿ ಹಾಯಾಗಿ ಮಲಗುತ್ತಾರೆ. ಸಣ್ಣ ಪುಟ್ಟ ತುರ್ತು ಚಿಕಿತ್ಸೆಗಾಗಿ ಬರುವ ರೋಗಿಗಳ ಚಿಕಿತ್ಸೆಗೆ ಹಲವು ಬಾರಿ ಕರೆದರೂ ಕೂಡ ಬಂದು ಕಾಟಾಚಾರಕ್ಕೆ ಎಂಬಂತೆ ಉಪಚಾರ ಮಾಡಿ ಇಲ್ಲದ ನೆಪ ಹೇಳಿ ಆಂಬ್ಯುಲೆನ್ಸ್ ಮೂಲಕ ಕಲಬುರಗಿ ಜಿಲ್ಲಾಸ್ಪತ್ರೆಗೆ ಕಳುಹಿಸುವುದು ಸಾಮಾನ್ಯವಾಗಿದೆ. ಹಗಲು ರಾತ್ರಿ ಎನ್ನದೇ ಅಪಘಾತ, ವಿಷಸೇವನೆಯಂತಹ ಪ್ರಕರಣಗಳು ಸಾಮಾನ್ಯವಾಗಿವೆ. ಒಟ್ಟಾರೆಯಾಗಿ ತಾಲೂಕಾ ಕೇಂದ್ರದ ಆಸ್ಪತ್ರೆಗೆ ಸ್ಥಳೀಯ ಹಾಗೂ ಸುತ್ತಲಿನ ಗ್ರಾಮಗಳ ರೋಗಿಗಳು ಇಷ್ಟೆಲ್ಲ ತೊಂದರೆ ಅನುಭವಿಸುತ್ತಿದ್ರು ಯಾರೊಬ್ಬರು ಸಾಮಾಜಿಕ ಕಾರ್ಯಕರ್ತರು, ಸಂಘಟನೆಗಳು, ಮುಖಂಡರು ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ವಿಪರ್ಯಾಸವೇ ಸರಿ. ಎಷ್ಟಾದರೂ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಕಾದು ನೋಡಬೇಕಾಗಿದೆ. ಏನೇನ್ ಮಾಡಲ್ಲ ಬಿಡು, ಏನ್ ಮಾಡಕ್ ಹೋಗಬೇಡ. ಇಲ್ಲಿ ಗಾಳಿ ಬರೋ ಮಲ್ಲ ಕೇಳೋರ ಬಿಡ ಕಡೆ ನಾ ಏನೇನ ಇಲ್ಲಿಲ್ಲ ಮತ್ ಮುಂದಿನ ನ್ಯೂಸ್ ಮಾಡ್ಲಿಲ್ಲ ಅಂದ್ರೆ ಮಾಡಂದ್ರ ಬಗೆರಲ್ಲ ಕಟಕಿ 3 ಮಂದಿಗೆ ಉದ್ಯೋಗಕ್ಕೆ ಗಾಳಿ ಗುರಿಗೆ ಮನ್ಯಾಗ ದೊಡ್ಡೂರ ಒಬ್ಬರನ್ನ ಕೇಳತ್ತಾರ ಏನದ ಏನ್ ಮಾಡತ್ತೀರಿ? ಬಂದ್ರಿ सवाल नहीं कर सकते. ಇಲ್ಲಿ ಶೌಚಾಲಯದ ಪ್ರಾಬ್ಲಮ್ ಜಾಸ್ತಿ ಕಾಣುತ್ತೆ. ಕ್ಯಾಮ್ರಾಗಳು ಅಷ್ಟು ಬಂದವ ಅಂತ ನೀರಿನ ಸಮಸ್ಯೆ ಇಲ್ಲ. ಆಯಿತು 11 ಗಂಟೆಗೆ ಬರ್ತಾರಂತಲ್ಲ, 12 ಗಂಟೆ ಸಿಬ್ಬಂದಿಗಳು ಹೊಂಟಾರಂತ. ಅದಕ್ಕೆ ಭಾಳ ಪ್ರಾಬ್ಲಮ್ ಆಗ್ತದೆ ಜನರಿಗೆ. ಅದ್ರ ಸಲ ನಾವು ಹೇಳಕ್ಕೆ ಬಂದೇವೆ, ನಾವು ಚೇಂಜ್ ಮಾಡೋದು ನೋಡ್ರಿ 24 hours ಬಂದಿದ್ದು 24 hours ಡಾಕ್ಟರ್ ಇರ್ತಾರೆ ಎಲ್ಲ ಚೆಕ್ ಮಾಡಿ ನನ್ನ ಜೊತೆ ಇನ್ನೂ 2 ಸರಿ ಡಿ ಎಚ್ ಕಂಪ್ಲೇಂಟ್ ಮಾಡಿದಾಗ ಡಿ ಎಚ್ ಮಾತಾಡ್ಸೋಣ.
ಪ್ರಾಬ್ಲಮ್ ಹೇಳ್ತಿಲ್ರಿ, ಪ್ರಾಬ್ಲಮ್ ಹೇಳ್ತೀವಿ ನಾವು ಎಲ್ಲ ಸಿಬ್ಬಂದಿಗಳು ಹೇಳ್ತೀವಿ, ನಿಮ್ಮದೇ ಪ್ರಾಬ್ಲಮ್ ಅಂತ ಹೇಳ್ತೀವಿ ನಾವು ಇಲ್ಲಿ. ಸಿಬ್ಬಂದಿಗಳು ಸ್ಟಾಫ್ಗಳು ಯಾರು ಇರ್ಬೋಗ್ಯಾರ ಅಂತ. ಶಂಕರ್ ನೀವು ಮಾತಾಡಿ ಮಾತಾಡ್ತಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಾಳಗಿ.